ವೋಟ್ ಚೋರಿ ಅಭಿಯಾನವನ್ನ ಕಾಂಗ್ರೆಸ್ ಮುಂದುವರಿಸಿದೆ. ರಾಜ್ಯದಲ್ಲಿ ನಡೆಸಿರುವಂತಹ ಸಹಿ ಸಂಗ್ರಹವನ್ನ ಬರುವ 22ರಂದು ರಾಷ್ಟ್ರಪತಿಗಳಿಗೆ ಸಲ್ಲಿಸೋಕೆ ಮುಂದಾಗಿದೆ. ಕೇಂದ್ರ ಚುನಾವಣಾ ಆಯೋಗಕ್ಕೂ ನೀಡೋಕೆ ಹೊರಟಿದೆ. ಈ ಮೂಲಕ ಕೇಂದ್ರ ಚುನಾವಣಾ ಆಯೋಗ ಹಾಗೂ ಬಿಜೆಪಿ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನ ನಡೆಸಿದೆ. ಜನಸಾಮಾನ್ಯರಲ್ಲೂ ಕೂಡ ಮತಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ಕೆಲಸಕ್ಕೆ ಕೈ ಹಾಕಿದೆ. ಕರ್ನಾಟಕದಲ್ಲಿ 15 ಲಕ್ಷ ಮತಗಳವು. ಮೊದಲ ಬಾರಿಗೆ ಡಿಕೆಶಿ ಗಂಭೀರ ಆರೋಪ. ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ 15 ಲಕ್ಷ ಮತಗಳವು ಮಾಡಲಾಗಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಪೂರಕ ದಾಖಲೆಗಳು ಇಲ್ಲದೆಯೇ ಡಿಕೆ ಶಿವಕುಮಾರ್ ಇಂತಹದೊಂದು ಗಂಭೀರ ಆರೋಪ ಮಾಡಿದ್ದು ಏಕೆ ಅನ್ನೋ ಪ್ರಶ್ನೆಗಳು ಉದ್ಭವಿಸಿದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಗೆ ಬರುವ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷದಷ್ಟು ಅಕ್ರಮ ಮತಗಳವು ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಇದಕ್ಕೆ ಪೂರಕವಾಗಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ 15 ಲಕ್ಷ ಮತಗಳವು ಮಾಡಿರುವುದು ಗೊತ್ತಿದೆ ಅನ್ನೋ ಆರೋಪ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಆದರೆ 15 ಲಕ್ಷ ಮತಗಳವು ಮಾಡಿದ್ರು 23ರ ಚುನಾವಣೆಯಲ್ಲಿ 136 ಸೀಟು ಗೆದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆ ಎದುರಾಗಿದೆ. ಬೂತ್ ಏಜೆಂಟರ ಮೂಲಕ ಸಂಗ್ರಹಿಸಿರುವ ಮಾಹಿತಿಯ ಪ್ರಕಾರ ಇಷ್ಟೊಂದು ಆಗಿದೆ ಅನ್ನೋದನ್ನ ಹೊರಹಾಕಿದ್ದಾರೆ. ಈ ತನಿಖೆ ಮಾಡಿರೋದಕ್ಕೇನೆ ನಮ್ಮ ಕಾರ್ಯಕರ್ತರ ಸರ್ಕಾರ ಏನ್ ಮಾಡಬೇಕಾಗಿಲ್ಲ. ದೇರ್ ಇಸ್ ಎ ಪೊಲಿಟಿಕಲ್ ಪಾರ್ಟಿ. ದಿ ಆಫೀಸರ್ಸ್ ಆನ್ ದಿ ಎಲೆಕ್ಷನ್ ಇಶ್ಯೂ ಎಲೆಕ್ಟ್ರಲ್ ರೋಲ್ ಈಸ್ ಬೀನ್ ಕಂಟ್ರೋಲ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ. ದೋ ನಮ್ಮ ಸರ್ಕಾರದ ಆಫೀಸರ್ಸ್ ಇದ್ರು ಅಲ್ಟಿಮೇಟ್ಲಿ ದಿ ರೈಟ್ಸ್ ಬಿಲಾಂಗ್ಸ್ ಟು ದೆಮ್. ಅದಕ್ಕೆ ನಾವೇ ಪೊಲಿಟಿಕಲ್ ಪಾರ್ಟಿಯಾಗಿ ನಾವೇ ತನಿಖೆ ಮಾಡಿ ನಾವೇ ಇದನ್ನು ಪ್ರೆಸೆಂಟ್ ಮಾಡಿ ನಾವೇ ಜಾಗೃತಿ ಮಾಡಿ ಮನೆಗೆ ಹೋಗಿ ನಿಮ್ಮ ಮಾಧ್ಯಮದವರು ಹೋಗಿ ಮಾಧ್ಯಮದವರು ಇದನ್ನು ಕಂಡಿಡಿದು ನೀವು ಆಲೇ ಇದನ್ನ ಕೆಲವರು ಮಾಧ್ಯಮದವರು ಇದು ನಿಜಾಂಶ ಅಂತ ಹೊರಗಡೆ ತಂದಿದ್ದೀರಿ. ಎಸ್ಸಿ ಎಸ್ಟಿ ಒಬಿಸಿ ವೋಟ್ ಬ್ಯಾಂಕ್ ಮತಗಳವು. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟರು ನೋ ಯೂಸ್. ಇನ್ನು ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಮತಗಳನ್ನ ಶಿಫ್ಟ್ ಮಾಡಿದ್ದಾರೆ ಎನ್ನುವ ಆರೋಪ ಡಿಕೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯ ವೇಳೆ ಯಾರು ಕಾಂಗ್ರೆಸ್ ಪರವಾಗಿದ್ದಾರೆ, ಯಾರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತವರನ್ನ ಐಡೆಂಟಿಫೈ ಮಾಡಿ ಅವರ ವೋಟ್ ಲಿಸ್ಟ್ ಅನ್ನೇ ಡಿಲೀಟ್ ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಮತ ಅಕ್ರಮದ ಬಗ್ಗೆ ಸುಮಾರು 300 ದೂರುಗಳನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೆ ನೀಡಲಾಗಿದೆ. ಹೀಗಿದ್ದು ಆಯೋಗ ಇದರ ವಿರುದ್ಧ ತನಿಖೆಯಾಗ್ಲಿ ಕ್ರಮವನ್ನಾಗ್ಲಿ ತೆಗೆದುಕೊಳ್ತಿಲ್ಲ ಅಂತ ಹೇಳಿದ್ದಾರೆ. ಚಿಲುಮೆ ಸಂಸ್ಥೆಯನ್ನಿಟ್ಟುಕೊಂಡೇ ರಾಜ್ಯದಲ್ಲಿ ಮತಗಳವು ಮಾಡಲಾಗಿದೆ ಅನ್ನೋ ಆರೋಪವನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ had a press conference in New Delhi allaying the voter chore, claiming that more than 1,02,050 vote was being stolen among 6.5 lakh in one assembly constituency by misusing the bulk registration, mismatched, invalid addresses, duplicating and misuse of the Form 6 and photographs. So our candidate lost by 33,000 votes. So multiple votes was been there. Then ultimately we found 11,965 duplicate voters. ವೋಟ್ ಚೋರಿ ಅಭಿಯಾನ ಮುಂದುವರಿಕೆ. ನವೆಂಬರ್ 22ರಂದು ರಾಷ್ಟ್ರಪತಿಗಳಿಗೆ ದೂರು. ಇನ್ನು ಚುನಾವಣಾ ಮತಗಳವು ಆರೋಪದ ವಿರುದ್ಧ ಆರಂಭಿಸಿರುವ ವೋಟ್ ಚೋರಿ ಅಭಿಯಾನವನ್ನ ನಿರಂತರವಾಗಿ ನಾವು ಮುಂದುವರಿಸುತ್ತೇವೆ. ಚುನಾವಣಾ ಆಯೋಗದ ಅಕ್ರಮದ ವಿರುದ್ಧ ರಾಷ್ಟ್ರಪತಿಗಳಿಗೂ ದೂರು ನೀಡುತ್ತೇವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ. ಚುನಾವಣೆಯ ಮೇಲೆ ಯಾವ ಪಕ್ಷವೇ ಆಗಲಿ ಇದರ ಮೇಲೆ ಒತ್ತಡ ತರಲು ಅವಕಾಶ ಇಲ್ಲ. ಆದರೆ ಬಿಜೆಪಿ ಒತ್ತಡಕ್ಕೆ ಕೇಂದ್ರ ಚುನಾವಣಾ ಆಯೋಗ ಮಣಿದಿದೆ ಅಂತ ಆರೋಪ ಮಾಡಿದ್ದಾರೆ. ಬಿಜೆಪಿ ಎಲ್ಲ ಕಡೆ ಅಧಿಕಾರ ಹಿಡಿಯಲು ಮತಗಳವು ಕಾರಣ ಅಂತ ಬೊಟ್ಟು ಮಾಡಿದ್ದಾರೆ. ರಾಜ್ಯದಲ್ಲಿ 1.12 ಕೋಟಿ ಸಹಿಯನ್ನ ಸಂಗ್ರಹಿಸಿದ್ದು ಇದನ್ನ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕಳುಹಿಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ಮತದಾರರು ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡುವಾಗ ಯಾವುದೇ ಇನ್ಫ್ಲೂಯೆನ್ಸ್ಗೆ ಒಳಗಾಗಬಾರದು. ಮತ್ತು ಮತದಾರರು ಸ್ವತಂತ್ರವಾಗಿ ಮತ ಚಲಾಯಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು.
ಅದಕ್ಕೋಸ್ಕರನೇ ಸಂವಿಧಾನದಲ್ಲಿ ನಾವು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅಂತ ಹೇಳಿದ್ವಿ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಆಗಬೇಕು. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಎತ್ತಿರುವ ಮತಗಳು ಆರೋಪದ ಬಗ್ಗೆ ಅಭಿಯಾನವನ್ನ ಮುಂದುವರಿಸುವುದಕ್ಕೆ ಮುಂದಾಗಿದೆ. ಅಲ್ಲದೆ ರಾಜ್ಯದಲ್ಲಿ ಹಲವು ಕಡೆ ಸುಮಾರು 15 ಲಕ್ಷ ಮತದಾರರ ಲಿಸ್ಟ್ ರದ್ದು ಮಾಡಲಾಗಿದೆ. ಇದು ಡಿಕೆಶಿ ಮಾಡಿರುವ ಆರೋಪ. ರಾಹುಲ್ ಗಾಂಧಿ ಮಹದೇವಪುರದಲ್ಲಿ 1 ಲಕ್ಷ ಮತಚೋರಿ ಆಗಿದೆ ಅಂತ ದಾಖಲೆ ಬಿಡುಗಡೆ ಮಾಡಿದ್ರು. ಆದರೆ 15 ಲಕ್ಷ ಅಂತಿದ್ದಾರೆ. ರಾಷ್ಟ್ರಪತಿಗಳಿಗೂ ದೂರು ಕೊಡೋಕೆ ಮುಂದಾಗಿದ್ದಾರೆ. ರಾಜಪ್ಪ ಸುತ್ತೂರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.